ಈಗ ರಾಜ್ಯದ ಜನ ಒಂದು ಸ್ಟೇಬಲ್ ಗೌರ್ಮೆಂಟ್ ಇರಲಿ ಅಂತೇಳಿ ಕಾಂಗ್ರೆಸ್ಗೆ ಬಹುಮತದ ಸರ್ಕಾರ ಕೊಟ್ಟರು. ದಿನನಿತ್ಯದ ಈ ಬೆಳವಣಿಗೆಗಳು ನೀವು ಹಿರಿಯ ರಾಜಕಾರಣಿಯಾಗಿ ನೋಡಿದಾಗ ಒಂದು ಜನರಲ್ಲಿ ಒಂದು ಅತಂತ್ರ ಮನಸ್ಥಿತಿ ಎಲ್ಲ ಸೃಷ್ಟಿಯಾಗ್ತಾ ಇದೆ ಸರ್. ನಾನು CM 2 ವರ್ಷಕ್ಕೆ ಇಳೀತಾರೆ, 3 ವರ್ಷಕ್ಕೆ ಇಳೀತಾರೆ. ಜನ ಅವ್ರಿಗೆ ಸ್ಟೇಬಲ್ ಗೌರ್ಮೆಂಟ್ ಕೊಟ್ಟರು. ಈಗ ನೀವು ಹಿರಿಯ ರಾಜಕಾರಣಿಯಾಗಿ ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ಸರ್? ನನ್ನ ವೈಯಕ್ತಿಕ ಅಭಿಪ್ರಾಯ, ಪಾರ್ಟಿ ಸಿಸ್ಟಮ್ ಆಫ್ ಪೊಲಿಟಿಕ್ಸು ಡೆಮೋಕ್ರೆಟಿಕ್ ವ್ಯಾಲ್ಯೂಸನ್ನು ಡೆಮೋಕ್ರೆಟಿಕ್ ಸಿಸ್ಟಮ್ಗೆ ಎಲ್ಲೋ ಬಾಧಕ ಆಗ್ಬೋದು. MLAಗಳು ಚೀಫ್ ಮಿನಿಸ್ಟರ್ನ ಆಯ್ಕೆ ಮಾಡಿ ಆ ಚೀಫ್ ಮಿನಿಸ್ಟರ್ ಯಾರಾಗಬೇಕು ಅಂತ ತೀರ್ಮಾನ ಆಗಬೇಕಾದನ್ನ ಎಲ್ಲೋ ಕೂತ್ಕೊಂಡು ನಾವು ಇಂಥವ್ರು ಚೀಫ್ ಮಿನಿಸ್ಟರ್ ಆಗಬೇಕು, ಇಂಥವ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಮಾಡೋದು. ಇಲ್ಲಿ ಒಳಗಡೆ MLAಗಳು ಇವರು ದಿವಸ ಹೇಳಿಕೆ ಕೊಡ್ತಾ ಇರೋದು, ನಮ್ಗೆ ಇಷ್ಟ ಆಯಿತು ಇಲ್ವೋ ಒಪ್ಕೊಂಡ್ವಿ, ಕಂಡೀಷನಲ್ ಅಗ್ರಿಮೆಂಟ್ ಆಗಿತ್ತು, ಇದೆಲ್ಲ ಹೇಳೋದು. ಒಂದು ಕಡೆ ಹೈಕಮಾಂಡ್ನವರು ಯೋಚನೆ ಮಾಡಬೇಕು. ಸ್ಟೇಟ್ ಗೌರ್ಮೆಂಟ್ಗಳಿಗೆ ಅವ್ರದ್ದೇ ಆದಂಥ ಒಂದು ಎಲೆಕ್ಟೆಡ್ MLAs ಇರ್ತಾರೆ, ಅವ್ರು ಕೂತ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ, ಅಲ್ಲಿ ಒಂದು ಲೀಡರ್ಶಿಪ್ ಬೆಳೀಲಿ, ನ್ಯಾಷನಲ್ ಲೆವೆಲ್ಗೆ ಅವ್ರು ಯಾರು ಬೆಳ್ಕೊಂಬರಲಿ ಅಂತ. ಇವತ್ತಿನ ದುರಂತ ನೋಡಿ ನೀವು, ನಾನು ಯಾರನ್ನೂ ಟೀಕೆ ಮಾಡಲ್ಲ, ಆದರೆ ಈ ಸ್ಟೇಟ್ ಪರವಾಗಿ ಯಾವುದೇ ಹೈಕಮಾಂಡಲ್ಲಿ ನಾನು ನಿಮಗೆ ಸಮ ಇದ್ದೀನಿ ಅಂತ ಹೇಳೋ ಒಬ್ಬ ಲೀಡ್ರೇ ಇಲ್ಲ ಕರ್ನಾಟಕದಿಂದ. Nobody can sit with them and argue for the state. Nobody can tackle the high command or government of India. ನಾವೆಲ್ಲ ಎಲ್ಲೋ ಅವ್ರಿಗೆ ಸಬಾರ್ಡಿನೇಟ್ಸು. ನಂಗೀಗ ಹೈಕೋರ್ಟ್ಗೆ ಲೋಯರ್ ಕೋರ್ಟ್ ಸಬಾರ್ಡಿನೇಟ್ ಅಂತ ಒತ್ತಿಸ್ತಾರಲ್ಲ, ಆ ಸ್ಥಿತಿ. ಬಟ್ ನೋ ಕೋರ್ಟ್ ಈಸ್ ಸಬಾರ್ಡಿನೇಟ್, ದೇ ಆರ್ ಇಂಡಿಪೆಂಡೆಂಟ್. ಆ ಭಾವನೆಗಳು ಬರೋ ರೀತಿ ಮಾಡಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೊಡ್ಡ ದುರಂತ ಇದು. ವಿ ಆರ್ ಅಟಾನಮಸ್, ವಿ ಆರ್ ಇಂಡಿಪೆಂಡೆಂಟ್, ವಿ ಆರ್ ಎಲೆಕ್ಟೆಡ್ MLAs. ನಮ್ಮ ಅಧಿಕಾರ, ನಮ್ಮ ಜವಾಬ್ದಾರಿನ ನಾವು ಮಾಡ್ಕೋತೀವಪ್ಪ. ನೀವು ಗೈಡಿಂಗ್ ಫೋರ್ಸ್ ಆಗಿ ಅನ್ನೋದು ಬಿಟ್ಟರೆ ಕಂಟ್ರೋಲಿಂಗ್ ಫೋರ್ಸ್ ಆಗಿ ಇಂಥ ಸ್ಥಿತಿನ ಪಾರ್ಟಿ ಸಿಸ್ಟಮಲ್ಲಿಲ್ಲೋ ಮಾಡಿದ್ದೊಂದು ದೊಡ್ಡ ದುರಂತ ಅನಿಸುತ್ತೆ. ಅವ್ರಿಗೆ ಈಕ್ವೇಷನ್ಸ್ ಬೇರೆ ಇರ್ಬೋದು, ಅವ್ರದ್ದು ಸೋಷಿಯಲ್ ಬ್ಯಾಲೆನ್ಸಿಂಗ್ ಇರ್ಬೋದು, ಅವ್ರು ಯಾರಿಗೆ ಕೊಡ್ತಾರೋ ಯಾರಿಗೆ ಬಿಡ್ತಾರೋ ಅದು ಬೇರೆ ಇರ್ಬೋದು. ಬಟ್ ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ಲೆಜಿಸ್ಲೇಚರ್ ಪಾರ್ಟಿಯಿಂದ ಆಯ್ಕೆ ಆದವರಷ್ಟೇ ಲೆಜಿಸ್ಲೇಟಿವ್ ಪಾರ್ಟಿ ಲೀಡ್ರಾಗಿ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಸಂವಿಧಾನ ಹೇಳೋದು. ನಾಮಿನೇಟ್ ಮಾಡಿದವ್ರನ್ನಲ್ಲ. ಆ ಸ್ವತಂತ್ರನ ನಾವು ಕೊಡದೆ ಹೋಗಿರೋದು ಎಲ್ಲೋ ಒಂದು ಕಡೆ ದೊಡ್ಡ ದುರಂತ ಆಗಿದೆ. ಆ ಪಾರ್ಟಿ ಪಾರ್ಟಿಯಲ್ಲಿ ಹೋಲ್ ವ್ಯವಸ್ಥೆ ಹೈಕಮಾಂಡ್ ಹೋಲ್ಡಿಂಗ್ ಬೇಡ ಆಗಿತ್ತು. ಅಲ್ಲ, ಪಾರ್ಟಿ ಸಿಸ್ಟಮಲ್ಲಿ ಬಂದುಬಿಡುತ್ತೆ ಅದು. ನೀವು ಬೇಡ ಅಂದರೆ ಅವ್ರು ಹೇಳಲೇಬೇಕಲ್ಲ. ಅವ್ರಿಗೇನೋ ಕಾಂಬಿನೇಷನ್ ಇರುತ್ತಲ್ಲ, ಇದು ಮಾಡಬೇಕಲ್ಲ, ಫರ್ಮೆಂಟೇಷನ್ ಕಾಂಬಿನೇಷನ್ ಅವ್ರದ್ದು ನೋಡ್ತಾರೆ. ಇಲ್ಲಿ ಏನಾಗುತ್ತೆ, ಬೇಸಲ್ಲಿ ಇಷ್ಟ ಇರುತ್ತೋ ಇರಲ್ವೋ, ಯಾರು ಮಾಸ್ ಲೀಡ್ರೋ, ಯಾರಿಗೆ ನಾವು ಹೇಳಿರ್ತೀವೋ, ಯಾವ ಕಾರಣ ಕೇಳಿರ್ತೀವೋ, ಎಲ್ಲೋ ಒಂದು ಕಡೆ ಗ್ರೌಸ್ ಮನಸ್ಸಿನಲ್ಲಿ ಭಾವನೆ ಬೇರೆ ಇದ್ದೇ ಇರುತ್ತೆ. ಅದು ಹಾಗಾಗಿ ಫ್ಲೇರ್ ಅಪ್ ಆಗ್ತಾ ಹೋಗುತ್ತೆ. ನೀವು ನೋಡಿದಂಥ ಸಿದ್ದರಾಮಯ್ಯ ನಿಮ್ಮ ಜೊತೆಗೆ ರಾಜಕಾರಣ ಮಾಡಿದವರು, ಮೊದಲಿನ ಸಿದ್ದರಾಮಯ್ಯ ಈಗಿದ್ದಾರೆ ಸರ್? ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಲಿಲ್ಲ. ಸೀಸನ್ ಆಗಿರ್ಬೋದೇನೋ, ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು, ಒಂದರ್ಥ ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗೆ ಆಗಿರ್ಬೋದು. ಈ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗು ಹಣ್ಣು ಹಾಕ್ತೀವಿ, ಒತ್ತಿನೂ ಕೆಲವರು ಒತ್ತಿ ಹಣ್ಣು ಮಾಡ್ತಾರಲ್ಲ, ಹಂಗೆ ಒಟ್ಟು ಹಣ್ಣು ಹಾಕ್ತಾವ್ರೆ ಸಿದ್ದರಾಮಯ್ಯ. ಈಸ್ ಬಿಕಮಿಂಗ್ ಸ್ವಲ್ಪ ನಮಗೆ ಚೆನ್ನಾಗಿಲ್ಲ. ಇಬ್ಬರು ಪ್ರಪಂಚಕ್ಕೆಲ್ಲ ಗೊತ್ತಿರೋ ಪ್ರಶ್ನೆ ಯಾಕೆ ಕೇಳ್ತೀರಾ? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಾನು ಈಗ ಚುನಾವಣೆಗಿಂತ ಮೊದಲೇ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡಿದ್ರು. ನಿಮ್ಮ ಈ ಇದರಲ್ಲಿ ಎಷ್ಟು ಸರಿ ಸರ್? ಅಲ್ಲ, ಬೇಕದು ಪೊಲಿಟಿಕಲ್ ಆಗಿ ಬೇಕಾಗುತ್ತೆ. ಯಾಕೆಂದರೆ ನಾಳೆ ಈ ರಾಷ್ಟ್ರನ ಯಾರು ಲೀಡ್ ಮಾಡ್ತಾರೆ, ಈ ರಾಜ್ಯನ ಲೀಡ್ ಮಾಡ್ತಾರೆ ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ಡಿಸಿಷನ್ ತಗೊಳೋದು ತಪ್ಪಲ್ಲ. ಬಟ್ ಈ ಹಂತದಲ್ಲಿ ಸ್ಟೇಟ್ ಲೆವೆಲ್ಗಳಲ್ಲೆಲ್ಲ ಈ ರೀತಿ ಕಮ್ಯಾಂಡ್, ಅವತ್ತೇ ಯಾರನ್ನೋ ಒಬ್ಬರು ಚುನಾವಣೆಯಲ್ಲೇ ಚೀಫ್ ಮಿನಿಸ್ಟರ್ ಅಂತ ಘೋಷಣೆ ಮಾಡಿ ಮ್ಯಾಂಡೇಟ್ ತೊಗೊಂಡಿದ್ರೆ ನಾವ್ಯಾರು ಟೀಕೆ ಮಾಡ್ತಿರಲಿಲ್ಲ. ಅವ್ರ ಹೆಸ್ರ ಮೇಲೆ ನಾವು ಗೆದ್ದಿದ್ದೀವಿ ಅಂದಾಗ ನಮಗೆ ಚರ್ಚೆ ಇಲ್ಲ. ಒಂದು ಕಾಲ ಇತ್ತು, ಯಡಿಯೂರಪ್ಪನವ್ರ ಹೆಸ್ರ ಮೇಲೆ ಗೆದ್ದು ಬಂದ್ವಿ, ಕ್ವಶನೇ ಮಾಡಲಿಲ್ಲ ನಾವ್ಯಾರು. ಈಗ ಹಂಗಿಲ್ವಲ್ಲ, ಹೈಕಮಾಂಡ್ ಪಕ್ಷದ ಹೆಸರಲ್ಲಿ ಬಂದಾಗ ಇಟ್ ಹ್ಯಾಸ್ ಟು ಬಿ ಕಲೆಕ್ಟಿವ್. ಮೊನ್ನೆ ಸಿದ್ದರಾಮಯ್ಯ ಭೇಟಿ ಉದ್ದೇಶ ಏನಿತ್ತು ಸರ್? ಇಲ್ಲ ರೀ, ಇದು ಯಾಕೆ ಅದನ್ನು ರಾಜಕೀಯಕ್ಕೆ ತರ್ತೀರಿ? ನಮ್ಮ ಸಮಾಜದ್ದೊಂದು ಹಾಸ್ಟೆಲ್ ನಡೀತಾ ಇದೆ, ಗರ್ಲ್ಸ್ ಹಾಸ್ಟ್ಲು, ಕಂಬಿ ಸಿದ್ದರಾಮಣ್ಣ ಹಾಸ್ಟ್ಲು, ಬಸವೇಶ್ವರ ನಗರಲ್ಲಿ. ನಾನು ಧರ್ಮಸಿಂಗ್ ಇದ್ದಾಗ ಹಾಸ್ಟ್ಲಿಗೆ ಜಾಗ ಕೊಡಿಸಿದ್ದೆ, ಅದು CI ಸೈಟ್ನ BDAಯಿಂದ. ಈಗ ನಮಗೆ ಒತ್ತಡ ಜಾಸ್ತಿ ಆಗಿಬಿಟ್ಟಿದೆ, ಹೆಣ್ಮಕ್ಳು ಹಾಸ್ಟ್ಲು. ಹಾಗಾಗಿ ಅದಕ್ಕೆ ಅಡ್ಜಾಯ್ನಂಗಾಗಿ 4,000 5,000 ಅಡಿ ಜಮೀನಿದೆ. ನನಗೆ ಅವರೊಂದು 5-6 ತಿಂಗಳಿಂದ ಒಂದೇ ಸಮ ಕೇಳೋರು, ಬಂದೊಂದು ಮಾತು ಹೇಳಿ ಇನ್ನೊಂದಷ್ಟು ಹಾಸ್ಟೆಲ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಡ್ತೀವಿ ಅಂತ.
ಒಳ್ಳೆಯದಾಗದಾದ್ರೆ ಸಮಾಜಕ್ಕಾಗಲಿ ಅಂತ ಹೋಗಿದ್ಬಿಟ್ರೆ ರಾಜಕೀಯ ಅಥವಾ ಇನ್ಯಾವ ಚರ್ಚೆನೂ ನಾವು ಮಾಡಿ ಸಿ ಎಂ ಕೂಡ ಏನು ಅದು ಸಮರ್ಥನೆ ಅಂದರೆ ನಿಮಗೆ ಪ್ರತಿಕ್ರಿಯೆ ಆಗಿತ್ತು ಸರ್ ನಿಮ್ಮ ಕೆಲಸ ವಿಚಾರ ಮಾಡಿಕೊಡ್ತಾರೆ. ನನಗೆ ಗ್ಯಾರಂಟಿ ಇದೆ. ಸ್ನೇಹಿತರು ಸಿದ್ದರಾಮಯ್ಯ ಅಂತ ಒಳ್ಳೆ ಕೆಲಸಕ್ಕೆ ಯಾಕಿಲ್ಲ, ಯಾರಾದರೂ ಮಾಡಿಕೊಡ್ತಾರೆ ಬಿಡ್ರಿ. ಅದು ಧರ್ಮ ಸಿಂಗು ಅವತ್ತು ಕಾಂಗ್ರೆಸ್ನವ್ರೆ. ಈಗ ನಾವೇನು ನಪಾಟರ್ ಕೊಟ್ಟರು ಅಂತ ಹೇಳೋಕ್ಕಾಗುತ್ತಾ? ಈಗ ನಿಮ್ಮ ಪ್ರೆಸೆಂಟ್ ಪೊಲಿಟಿಕಲ್ ಸ್ಟೇಟಸ್ ಏನು ಸರ್? ಬಿ ಜೆ ಪಿ? ನಾನು ಈಗ ಒಬ್ಬ ರೈತ ಅಷ್ಟೇ, ರಾಜಕೀಯ ಇಲ್ಲ ಸದ್ಯಕ್ಕಿಲ್ಲ. ನಿವೃತ್ತರಾಗ್ತೀರಾ? ಇಲ್ಲ, ಆಗಲ್ಲ. ಸಕ್ರಿಯ ರಾಜಕಾರಣದಲ್ಲಿ ಇರ್ತೀರಾ? ಅದೇ ಮಾಡ್ತೀನಿ ಮತ್ತು ಚುನಾವಣೆ ನಿಲ್ತೇನೆ. ಓಕೆ. ಹೇಮಾವತಿ ವಿಚಾರದಲ್ಲಿ ಸರ್? ಹೇಮಾವತಿ ವಿಚಾರದಲ್ಲಿ ನಾನು ಬಾಯಿ ಹಾಕ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಅಲ್ಲ, ಏನು ಕಾರಣ ಸರ್? ನೀವು ಏನು ಕಾರಣ ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಮೊದಲೇ ನಾನು ಪ್ರೆಸ್ ಮೀಟ್ ಕರೆದೆ, ಇದೊಂದು ದೊಡ್ಡ ದುರಂತ ಆಗುತ್ತೆ ಅಂತ. ಅವತ್ತಲ್ಲಿ ನನ್ನ ಎದುರಿಗೆ ಕೂತಿದ್ದವ್ರು ಯಾರೂ ಬಂದು ನನ್ನ ಜೊತೆ ಜಾಯಿನ್ ಆಗಲಿಲ್ಲ. ಇಟ್ ಹ್ಯಾಸ್ ಹರ್ಟೆಡ್ ಮೀ. ನಂಗೆ ನೋವಾಯಿತು. ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಬಂದರೆ ರಾಜಕೀಯ ಬೇರೆ, ಡಿಸ್ಟ್ರಿಕ್ಟ್ ಇಂಟ್ರೆಸ್ಟ್ ಬೇರೆ, ಇದನ್ನು ಮಾಡೋಕ್ಕೆ ಬಿಡಬಾರ್ದು ಅಂತ ಯಾವುದೋ ಹೋಟೆಲ್ ಅವತ್ತು ಅಲ್ಲಿ ಕರೆದೆ. ನಾನು ಪ್ರೆಸ್ ಮೀಟ್ ಕರೆದೆ. ಬಹುಶಃ ನೀವು ಯಾರು ಬಂದಿದ್ರಲ್ಲೋ ಗೊತ್ತಿಲ್ಲ. ಭಾರಿ ಅಟ್ಟರ್ ಫ್ಲಾಪ್ ಮಾಡಿಬಿಟ್ರು. ಜೊತೆಗಿದ್ದವರೆಲ್ಲ ಅಲ್ಲಲ್ಲೇ ಕೂತ್ಕೊಂಡು ಆಚೆ ಹೋಗ್ಬಿಟ್ಟು ಆ್ಯಸ್ ಇಫ್ ಇದೇನೋ ನನಗೆ ಪರ್ಸ್ನಲ್ಗೆ ಏನಾಗುತ್ತೆ ಅನ್ನೋರಂಗೆ ಓದಿಸಿ ಬಿಟ್ರಪ್ಪ. ನಿಮಗೆ ನಮ್ಮ ಮೇಲೆ ಗೌರವ ಇಲ್ಲ, ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ. ದೂರ ಅದು ಕ್ರೆಡಿಟ್ ವಾರ್ ಇರ್ಬೇಕು ಸರ್. ಅದೇ ಕ್ರೆಡಿಟ್ ವಾರಲ್ಲಿ ಕ್ರೆಡಿಟ್ ತಗೊಳಕ್ಕೆ ನಂಗೆ ಇಷ್ಟ ಇಲ್ಲ. ಇದು ರಾಜಕೀಯವಾಗಿ ಏನಾದರೂ ತಿರುವು ಪಡೆಯುತ್ತಾ ಸರ್ ಲಿಂಕ್? ನೋಡಬೇಕು. ಅಲ್ಲ, ಟೋಟಲಿ ನಿಮ್ಗೆ ಯಾಕೆ ಸರ್ ಯಾವ ವಿಷಯ ನಿಮ್ಗೆ ಯಾಕೆ ಹೇಳ್ತೀವಿ ಅಂದರೆ ರಾಜಕೀಯ ಮತ್ತು ಅದನ್ನೆಲ್ಲ ಬಿಟ್ಟರು ಜಿಲ್ಲೆಗೆ ಏನು ಸರ್ ಇದು ತುಂಬ ನಮ್ಗನ್ಸಿದ ಮಟ್ಟಿಗೆ ಜಿಲ್ಲೆಗೆ ಅನ್ಯಾಯ ಆಗೋದು ಗ್ಯಾರಂಟಿ. ಯಾಕೆ ಅಂದರೆ ಜಿಲ್ಲೆನಲ್ಲಿ ನಾವೇನು 3.7 lakh ಏಕರ್ಸ್ಗೆ ನೀರು ಕೊಡ್ತೀವಿ, ಡೈರೆಕ್ಟ್ ವಾಟರ್ ಕೊಡ್ತೀವಿ, ಡಿಸ್ಟ್ರಿಬ್ಯೂಟರ್ಸ್ ಮಾಡಿಕೊಡ್ತೀವಿ ಅಂತ ಇವತ್ತವರೆಗೂ 10 ಎಕರೆಗೂ ನಾವು ನೀರು ಕೊಟ್ಟಿಲ್ಲ. ಇವತ್ತವರೆಗೂ ನಾವು ಕಮಾಂಡ್ ಏನು ತೋರಿಸ್ಕೊಂಬಂದಿದ್ದೀವಿ, ಕೆರೆಗಳಿಗೆ ನೀರು ಬಿಟ್ಬಿಟ್ಟು ಆ ಕೆರೆಗೆ ಅಟ್ಯಾಚ್ ಆಗಿದ್ದು ಅಚ್ಚುಕಟ್ಟು ಅಂತ ತೋರಿಸಿದ್ದೀವಿ. ಈ ಸ್ಕೀಮ್ ಮಾಡಿದ್ದು ಡ್ರಾಟ್ ಪ್ರೋನ್ ಏರಿಯಾ ಪ್ರೋಗ್ರಾಮ್ ಅಂತ. ಎಲ್ಲಿ ದಟ್ಟವಾದ ಡ್ರಾಟ್ ಇತ್ತು, ಗುಬ್ಬಿ, ತುರುವೇಕೆರೆ ಆ ಭಾಗದಲ್ಲಿ, ಅವ್ರಿಗೆ ನೀರು ಉಣಿಸ್ಬೇಕು ಅಂತ 5 ಲಕ್ಷ ಎಕರೆಗೆ ನೀರು ಕೊಡಬೇಕು ಒಂದು ಸೀಸನ್ನಲ್ಲಿ ಸೆಮಿ ಡ್ರೈ ಕ್ರಾಪ್ಗೆ ಅಂತ ಸ್ಕೀಮ್ ಮಾಡಿದ್ದು ಪುಣ್ಯಾತ್ಮ ನಿಜಲಿಂಗಪ್ಪ, ಯಶೋಧರ ದಾಸಪ್ಪನವ್ರ ಕಾಲದಲ್ಲಿ ಆಲೋಚನೆ ಮಾಡಿ ಅಪ್ರೈಸ್ ಮಾಡಿದ್ದು. ಯಾಕೆಂದರೆ ಸಿವಿಯರ್ ಡ್ರಾಟ್ 1904, 1905 ಇಡೀ ರಾಜ್ಯದಲ್ಲಿ ವರ್ಸ್ಟ್ ಇಟ್ ವಾಸ್ ಗುಬ್ಬಿ ತಾಲೂಕು ಅಂಡ್ ಸಿರಾ ತಾಲೂಕು. ಯೋಜನೆ ವೈಜ್ಞಾನಿಕವಾಗಿಲ್ಲ ಸರ್. ಹಾಗಾದ್ರೆ ಯೋಜನೆ ವೈಜ್ಞಾನಿಕವಾಗಿದೆ, ಅನುಷ್ಠಾನ ಆಗ್ಬೇಕಾದ್ರೆ ಏನಾಗ್ಬಿಡ್ತು, ಮಧ್ಯೆ ಎಲ್ಲ ಬಂದ್ಬಿಟ್ರು. ಡ್ರಿಂಕಿಂಗ್ ವಾಟ್ರು, ಆ ವಾಟ್ರು, ಈ ವಾಟ್ರು ಅಂತ ಹೆಸರಲ್ಲಿ ಎಲ್ಲರೂ ಪ್ರಪಂಚದ ಮೇಲೆ 3 TMC ವಾಟ್ರನ್ನ ಡ್ರಿಂಕಿಂಗ್ ವಾಟ್ರ್ ಕೊಡೋಕ್ಕಾಗುತ್ತೆ ಯಾರಾದರೂ ಒಂದು ಕೆನಾಲಲ್ಲಿ. 17.5 TMC ಜಿಲ್ಲೆಗೆ ನೀರು ಬರೋದ್ರಲ್ಲಿ 3.5 ಲಕ್ಷ 3.25 ಲಕ್ಷ ಎಕರೆಗೆ ನೀರು ಕೊಡ್ತೀವಿ ಒಂದು ಬೆಳೆಗೆ ಅಂತೇಳಿ ಕುಣಿಗಲ್ ತಾಲೂಕು ಒಂದಕ್ಕೆ 3 TMC ನೀರು ಡ್ರಿಂಕಿಂಗ್ ವಾಟ್ರಿಗೆ ಕೊಡ್ತಾರ. 1 TMC ಇತ್ತು. ಇವತ್ತವರೆಗೆ ಕುಣಿಗಲ್ ಹ್ಯಾಸ್ ನೆವರ್ ಫೇಸ್ಡ್ ಡ್ರಾಟ್. ಹೋರಾಟಗಾರರು ಹೇಳ್ತಿರೋದು ಇದು ವೈಜ್ಞಾನಿಕವಾಗಿಲ್ಲ ಯೋಜನೆ ಅಂತ. ಯಾವ ಯೋಜನೆ? ಹೇಮಾವತಿ ನಾಲೆದು. ಹೇಮಾವತಿ ಯೋಜನೆ ಹೆಬ್ಬೂರಿಗೆ ಬಾರಿಯಿಂದ ನಾಗೋಲಿಗೆ ಎಂಡ್ ಆಗಬೇಕಾಗಿತ್ತು, ವೈಜ್ಞಾನಿಕವಾಗಿ ಇತ್ತು. ಅವತ್ತು ಡ್ರಾಟ್ ಇರೋ ಏರಿಯಾನ ಗುಡ್ಸೇ ಮಾಡಿದ್ರು. ರಾಜಕೀಯವಾಗಿ ಶಕ್ತಿಗಳು ಜಾಸ್ತಿ ಆದಂಗೆ ಯಾರ್ಯಾರು ಇದೊಂಥರ ಎಲಾಸ್ಟಿಕ್ಕು ನಾಯಿಬಾಲ್ ಇದ್ದಂಗೆ ಎಳ್ಕೊಂಡು ಹೋಗ್ಬಿಟ್ಟು ಈಗ ಮಾಗಡಿಯವ್ರಿಗೂ ಎಳ್ಕೊಂಡು ಹೋದಾಗ ವೈಜ್ಞಾನಿಕವಾಗಿಲ್ಲ, ಈ ಕಡೆ ಎಲ್ಲೋ ಎಳ್ಕೊಂಡು ಹೋದಾಗ ವೈಜ್ಞಾನಿಕವಾಗಿಲ್ಲ. ಇನ್ ದಿ ನೇಮ್ ಆಫ್ ಡ್ರಿಂಕಿಂಗ್ ವಾಟರ್ ಇಷ್ಟೊಂದು ವಾಟರ್ ಕನ್ಸ್ಯೂಮ್ ಮಾಡೋಕ್ಕೆ ಯಾರೂ ಅವಕಾಶ ಕೊಡೋದಿಲ್ಲ, ಕೊಡಬಾರ್ದಾಗೆ. ಡ್ರಿಂಕಿಂಗ್ ವಾಟ್ರಿಗೆ 3 TMC ಕುಣಿಗಲ್ಗೆ ಅಂದರೆ ಯಾರು ಒಬ್ಬರು ಯಾಕೆ ಏನು ಡ್ರಿಂಕಿಂಗ್ ಎಷ್ಟು ಕುಡಿಬೋದು? ಡ್ರಿಂಕಿಂಗ್ ವಾಟ್ರ್ ಹೆಂಗೆ ಕೊಡ್ತೀವಪ್ಪ? ಆ ಟ್ಯಾಂಕಲ್ಲಿ ಅಥವಾ ಅಲ್ಲಿರೋ ಬೋರ್ವೆಲ್ಲಲ್ಲಿ ವಾಟ್ರ್ ಎಷ್ಟಿದೆ ಅಂತ ನೋಡಿ ನಾವು ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ತೀವಿ. 20%, 30%, 50% ಆ ಟ್ಯಾಂಕಿಗೆ ನೀರು ಕೊಟ್ಕೊಂಡು ಡ್ರಿಂಕಿಂಗ್ ವಾಟ್ರನ್ನ ಎನ್ಶೂರ್ ಮಾಡ್ಕೊಂಡು ಹೋಗ್ತೀವಿ. ಆ್ಯಸ್ ಎ ನೀರಾವರಿ ಎಕ್ಸ್ಪರ್ಟ್ಸ್ ಏನು ಮಾಡ್ಬೋದು ಸರ್ ಇದನ್ನು ನೀವು ಹೇಳೋದಾದರೆ? ಸರ್, ನಾನು ಮಿನಿಸ್ಟರ್ ಆದ ತಕ್ಷಣ ಇದನ್ನು ಕ್ಯಾಬಿನೆಟಲ್ಲಿ ರೈಸ್ ಮಾಡಿ ಹೂ ಹ್ಯಾಸ್ ಅಪ್ರೈಸ್ ದಿಸ್, ಯಾರು ಈ ಪ್ರಾಜೆಕ್ಟ್ ಅಪ್ರೈಸ್ ಮಾಡಿ ಎಕ್ಸ್ಪ್ರೆಸ್ ಕೆನಾಲ್ ಮಾಡಿದ್ದು, ಕಾರಣ ಏನು ಅಂತ ಕೇಳಿದ್ವಿ. ಕುಣಿಗಲ್ಗೆ ನೀರು ಹೋಗಿಲ್ಲ ಅಂತ ಯಾರಾದರೂ ಪ್ರೂವ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ವಿ. ಇಲ್ಲ, ಇದು ಒಂದು ಅವ್ರವ್ರ ಇಚ್ಛೆಗಾಗಿತ್ತು ಅಂತ ಗೊತ್ತಾಗಿ ನನಗೇನೆ ಕೊಟ್ರಲ್ಲ ಒಪಿನಿಯನ್. ಇಲ್ಲ ಸರ್, ಬೇಕಿಲ್ಲ, ಮಾಡರ್ನೈಸೇಷನ್ ಆಫ್ ದಿ ಕೆನಾಲ್ ಇದ್ದರೆ ಸಾಕು ಅಂದಾಗ ನಾನು ಅವ್ರ ಇಲಾಖೆ ರಿಪೋರ್ಟ್ ಮೇಲೇ ಕ್ಯಾಬಿನೆಟ್ಗಿಟ್ಟು ಅವತ್ತೇನು ಪೈಪ್ಲೈನಿಗೆ ಕೊಟ್ಟಿರೋ ಗ್ರ್ಯಾಂಟ್ ಇದೆ ಅದನ್ನೇ ಮಾರ್ಪಾಡು ಮಾಡಿ ಕೆನಾಲನ್ನು ಎಕ್ಸ್ಪ್ಯಾಂಡ್ ಮಾಡಿ 600-700 ಕ್ಯೂಸೆಕ್ಸ್ ನೀರು ಹರಿತಿತ್ತು. 1500-1600 ಕ್ಯೂಸೆಕ್ಸ್ ಹರಿಯುವಷ್ಟು ಮಾಡಿಕೊಟ್ವಿ. ಅವತ್ತೇ 70ನೇ ಕಿಲೋಮೀಟರ್ವರೆಗೂ ಆಗಿತ್ತು, ಮುಂದುವರ್ಸೋಕ್ಕೆ ಕೇಳಿದ್ದೀವಿ. ನಾಲೆನಲ್ಲಿ ಸರಾಗವಾಗಿ ನೀರು ಹೋಗುತ್ತೆ. ನಾನು ರಂಗನಾಥ್ ಅವ್ರು 2-3 ಸಲ ನಾನಿದ್ದಾಗ ಮಂತ್ರಿ ಇದ್ದಾಗ KDPಲಿ ಕೇಳಿದಲ್ಲೂ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟು ಹೇಳಿದೆ, ನಿನ್ನ ಕುಡಿಗಳಿಗೆ ಯಾವ ನೀರು ಪೋತ ಆಗಿಲ್ಲ.
ಎಲ್ಲೂ ನಾವು ಅಡಚಣೆ ಮಾಡಿಲ್ಲ. ನಾಲೆ ಸಾಕಾಗಾರೆ ನಾಲೆನಲ್ಲೇ ಸಾಕಾಗುತ್ತೆ. ಏನಿದು ಗ್ರಾವಿಟಿನಲ್ಲಿ ನೀವು ಮಧ್ಯೆ ನೋಡಿ, ನಿಮ್ಗೊಂದು ಸತಿ ಹೇಳೋಗ್ತೀನಿ. ನಾವೆಲ್ಲ ಭಾಳ ಕೋಆಪ್ರೇಟ್ ಮಾಡಿದ್ವಿ ಬುಗುಡ್ನಳ್ಳಿ ಕೆರೆ ತುಂಬಕ್ಕೆ ಮೊದಲು. ಬೇಬೇರಿ ಅವರೆಲ್ಲ ಡಿ ಸಿ ಇದ್ದಾಗ ರಿಕ್ವೆಸ್ಟ್ ಮಾಡೋರು, ಸರ್ ಬುಗುಡ್ನಳ್ಳಿ ಲೆವೆಲ್ಲು ಫುಲ್ ಆಗೋಕ್ಕೆ ಸಾಧ್ಯ ಇಲ್ಲದಂಥ ಲೆವೆಲ್ ಇದೆ, ಒಂದು ಅರ್ಧ ಆಗುತ್ತೆ ಕೆರೆ, ಏನಾದ್ರು ಮಾಡಿ ಸಹಕಾರ ಮಾಡಿ ಫುಲ್ ಪ್ರೆಷರಾಗಿ ನೀರನ್ನು ಹರಿಸಿದ್ರೆ ಬುಗುಡ್ನಳ್ಳಿ ತುಂಬುತ್ತೆ, ಇದ್ರ ಮಧ್ಯಕ್ಕೆ ನಿಂತು ಹೋಗ್ಬಿಟ್ರೆ ನೀರಿಲ್ದಂಗೆ ಆಗುತ್ತೆ. ಆ್ಯಸ್ ಎ ಫಾರ್ಮರ್ ಮಿನಿಸ್ಟರ್ ನನ್ನ ಅಭಿಪ್ರಾಯ, ನಿಮ್ಮ ತುಮಕೂರಿಗಂತ ಇನ್ನೊಂದು ರಿಸರ್ವಾಯರ್ ಬೇಕೀಗ. ಬಿಕಾಸ್ ಆಫ್ ದಿ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್, ಜನಸಂಖ್ಯೆ ಹೆಚ್ಚಾಗಿರೋದು. ನಿಮ್ಮ ಬುಗುಡ್ನಳ್ಳಿ ಟ್ಯಾಂಕ್ 6 ಮಂತ್ಸು ನೀರು ಕೊಡೋಕ್ಕಾಗಲ್ಲ. ನಾನು ಮಿನಿಸ್ಟರ್ ಆದಾಗ 2 ಸಲ ತುಂಬಿಸ್ದೆ ಆ ಕೆರೆನ, ವೈಲೇಟ್ ಮಾಡಿ ತುಂಬಿಸ್ದೆ. ಈ ಸೀಸನ್ನಲ್ಲಿ